28 ದಿನದಲ್ಲಿ 50,000 ಚಾಲೆಂಜಲ್ಲಿ ಟೋಟಲ್ಲು 7 ದಿನದಲ್ಲಿ 16,929 ರೂಪಾಯಿ ಕಂಪ್ಲೀಟ್ ಆಗಿದೆ. ಡೇಟ್ 8 ಭಾನುವಾರ. ನೋಡಿ, ಭಾನುವಾರ ಆದರೂ ಕೂಡ ಇಷ್ಟು ಟ್ರಾಫಿಕ್ ಇದೆ. ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. 1.4 ಕಿಲೋಮೀಟ್ರ್ ಇದೆ ಡ್ರಾಪು. ಇಲ್ಲೇ ಬೆಮ್ಮೆಲೆ ಹೋಟೆಲ್ಲಿ. ಬನ್ನಿ, ಯಾರು ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಸರ್, ಇದು ಬಿಲ್ಡಿಂಗ್ ನಂಬರ್ 529 ಹತ್ರ ಇದ್ದೀನಿ ಸರ್. ಥ್ಯಾಂಕ್ ಯು. ಡ್ರಾಪ್ ಆಯಿತು. 50 ರೂಪಾಯಿ ಕೊಟ್ಟಿದ್ದಾನೆ. 30 ರೂಪಾಯಿ ಆರ್ಡ್ರ್ ಪೇ, 20 ರೂಪಾಯಿ ಸರ್ಜ್ ಇದೆ ಇವತ್ತು. ಇಷ್ಟು ದೊಡ್ಡ ಪಿಜ್ಜಾ ಕೊಟ್ಟಿದ್ದಾರೆ. ಆ ಬ್ಯಾಗಲ್ಲಿ ಇಡೋದೇ ಇಲ್ಲ ಪಿಜ್ಜಾ. ನೋಡಿ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಕ್ರಾಸಲ್ಲಿ ಇಟ್ಕೊಂಡು ಹೋಗ್ಬೇಕು, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಪಿಜ್ಜಾ ರೇಟು 1500. ನನಗೆ ಕೊಟ್ಟಿರೋ ಅಮೌಂಟ್ ನಿಮಗೆ ನೋಡಿ ಶಾಕಾಗಿ ಹೋಗ್ತೀರಾ. 8.94 9 ಕಿಲೋಮೀಟ್ರಿಗೆ ಬರೋ 52 ರೂಪಾಯಿ ಕೊಟ್ಟಿದ್ದಾನೆ. 1.5 mg 1500 ರೂಪಾಯಿ ಪಿಜ್ಜಾಗೆ ನನಗೆ ಕೊಟ್ಟಿರೋದು ಬರೋ 52 ರೂಪಾಯಿ. ನಿಮಗೆ ಇನ್ನೂ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಇವತ್ತು ಭಾನುವಾರ ನೋಡಿ, ಇದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. 11.7 ಕಿಲೋಮೀಟ್ರಿಗೆ ಬರೀ 86. ಇನ್ನೂ ಒಂದು ಆರ್ಡ್ರು 12.7 ಅಥವಾ 13 ಕಿಲೋಮೀಟ್ರಿಗೆ ಬರೋ 90 ರೂಪಾಯಿ. ಇನ್ನೂ ಒಂದು ಆರ್ಡ್ರ್ ಹಾಕ್ತೀನಿ ನೋಡಿ. 12 ಕಿಲೋಮೀಟ್ರಿಗೆ 88 ರೂಪಾಯಿ. ಎಷ್ಟು ವರ್ಸ್ಟಾಗಿ ಕೊಡ್ತಾನಪ್ಪ ಅಮೌಂಟ್ ಅಂದರೆ, 20 ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ. ನಾರ್ಮಲ್ ಡೇದಲ್ಲೇ ಬೆಸ್ಟ್ ಅಮೌಂಟ್ ಅಂದರೆ ನಾರ್ಮಲ್ ಡೇ. ವೀಕೆಂಡ್ ಅಂತ ಬರ್ತೀವಿ, ಅರ್ನಿಂಗ್ಸೇ ಆಗೋಲ್ಲ ಗೊತ್ತಾ. ವೀಕೆಂಡಲ್ಲಿ ತುಂಬ ಮೋಸ. ವೀಕೆಂಡು ಭಾನುವಾರ ಮಾತ್ರ ತುಂಬ ಮೋಸ. ನೋಡಿ, ಬರೀ 52 ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು ಕಿಲೋಮೀಟ್ರಿಗೆ? 9 ಕಿಲೋಮೀಟ್ರಿಗೆ. ಎಷ್ಟು 10 ಆರ್ಡ್ರ್ ಆಯ್ತು ಆಲ್ರೆಡಿ. ಎಲ್ಲ ಲಾಂಗ್ ಆರ್ಡ್ರೆ. 10 ಆರ್ಡ್ರು 470, 480, 514 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಯಾವ ಕಡೆ ಬಂದೆ? 514 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತು ಯಾವ್ದು ಆಗ್ತಾನೆ ಗೊತ್ತಿಲ್ಲ ಆರ್ಡ್ರು. ನೋಡಿ, ಇಲ್ಲಿ ಕಗದಾಸ್ಪುರದಿಂದ ಮತ್ತೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. 7.15 ಕಿಲೋಮೀಟ್ರಿಗೆ. ಎಷ್ಟು ಕೊಡ್ತಾಯಿದ್ದಾನೆ ಅಮೌಂಟು? ಕರೆಕ್ಟ್ 42 ರೂಪಾಯಿ ಕೊಡ್ತಾಯಿದ್ದಾನೆ. ಬನ್ನಿ, ಫುಡ್ ರೆಡಿ ಕೂಡ ಇದೆ. ಮನೀಶ್ ದಮ್ ಬಿರಿಯಾನಿ ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. 6411 0504 ಆರ್ಡ್ರ್ ಪಿಕಪ್ ಆಯಿತು. 6.8 ಕಿಲೋಮೀಟ್ರು. ಜಸ್ಟ್ ಡ್ರಾಪ್ ಆಯಿತು ಇದೇ ಅಪಾರ್ಟ್ಮೆಂಟಲ್ಲಿ. ಟೈಮ್ ಎಷ್ಟಾಗಿದೆ? 4:26 ಆಗಿದೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ನೆಟ್ವರ್ಕು ತುಂಬ ಸ್ಲೋ ಇದೆ ನೋಡಿ. ಬರೀ 43 ರೂಪಾಯಿ ಕೊಟ್ಟಿದ್ದಾನೆ. ಡ್ಯೂಟಿ ಆಫ್. 6 ಗಂಟೆಗೆ ಆನ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇವಾಗ 4:15, ಕರೆಕ್ಟಾಗಿ 7 ಗಂಟೆಗೆ ಬರ್ತೀನಿ. ಟಾರ್ಗೆಟ್ ಆದರೆ ಅಲ್ಲಿ ಬಿಟ್ಟರೆ ಬಿಡಲಿ, ಆರಾಮಾಗಿ ಮಾಡ್ಬೇಕು ಡ್ಯೂಟಿ. ನೋಡ್ತಾ ಇರ್ಬೋದು, 7 ಗಂಟೆ ಮೇಲೆ ಫಸ್ಟ್ ಆರ್ಡ್ರು ಡೆಲಿವರಿ ಮಾರ್ಕ್ ಆಯಿತು. ಫಸ್ಟ್ ಆರ್ಡ್ರು ಡೆಲಿವರಿ ಕೊಟ್ಟೆ ನೋಡಿ. ಆರ್ಡ್ರ್ ಆಗ್ತಾಯಿದ್ದೀನಿ. ಟೈಮು 12:11 ಆಗಿದೆ ನೈಟು. ಇವಾಗ ಒಂದು ಆರ್ಡ್ರ್ ಆಗ್ತಾಯಿದ್ದಾನೆ. 9.6 9.5 ಕಿಲೋಮೀಟ್ರಿಗೆ 85 ರೂಪಾಯಿ ಕೊಡ್ತಾಯಿದ್ದಾನೆ. 1.5 mg. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ? ಪಿಕಪ್ಪು 2.6 ಕಿಲೋಮೀಟ್ರ್ ಇದೆ. ಹತ್ತತ್ರ ಬೆಳ್ಳಂದೂರು ಹತ್ರ ಇದೆ ಪಿಕಪ್ಪು. ಡ್ರಾಪಲ್ಲಿ ಮಾದೇವಪುರ, ದೊಡ್ಡನೆಕ್ಕುಂದಿರ ಹತ್ರ ಇರ್ಬೋದು. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. 90 ರೂಪಾಯಿ ಕೊಟ್ಟಿದ್ದೆ ನೋಡಿ. ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ಟೈಮು ನೈಟು 3:34 ಆಗಿದೆ. ಇದೊಂದು ಆರ್ಡ್ರ್ ಕೊಟ್ಟರೆ 390 ರೂಪಾಯಿ ಅಮೌಂಟ್ ಬರುತ್ತೆ, ಡೆಲಿವರಿ ಅಮೌಂಟು. ಯಾಕೆಂದರೆ ನೋಡಿ, ನಿಮಗೆ ತೋರಿಸ್ತೀನಿ. ಇವಾಗ ಸ್ಕ್ರೀನ್ಶಾಟ್ ಹಾಕಿದ್ದೆ ನೋಡಿ ನಿಮಗೆ. 33 ಆರ್ಡ್ರ್ ಮಾಡಿದ್ರೆ 840 ರೂಪಾಯಿ. 32 ಆರ್ಡ್ರ್ ಆಗಿದೆ. ಇನ್ನೂ ಬರೀ ಅರ್ಧ ಆರ್ಡ್ರಿಗೆ ಎಷ್ಟೊತ್ತು ವೇಟ್ ಮಾಡಿದ್ದೀನಿ ಗೊತ್ತಾ ನಾನು? ನೋಡಿ, 2 ಗಂಟೆಗೆ ಬಂದರೆ ಆರ್ಡ್ರು, ಇವಾಗ 3:35. ಒಂದೇ ಒಂದು ಆರ್ಡ್ರಿಗೆ, ಅದು ಒಂದು ಆರ್ಡ್ರೂ ಬೇಕಾಗಿಲ್ಲ, 32.5 ಆಗಿದೆ. ಬರೀ ಅರ್ಧ ಆರ್ಡ್ರಿಗೆ. ಒಂದು ಆರ್ಡ್ರ್ ಲೆಕ್ಕ ಇಟ್ಕೊಳ್ಳಿ. ಒಂದೇ ಒಂದು ಆರ್ಡ್ರಿಗೆ 500 ರೂಪಾಯಿ ಕಂಪ್ಲೀಟ್ ಆಗಿದೆ ಆರ್ಡರ್ ಇನ್ಸೆಂಟಿವು. 33 ಕಂಪ್ಲೀಟ್ ಆದರೆ ಮಾತ್ರ 840 ರೂಪಾಯಿ.
500 ಇಂದ 840 ರೂಪಾಯಿಗೆ ಒಂದು ಶಿಫ್ಟ್ ಆಗುತ್ತೆ. 340 ರೂಪಾಯಿ ಒಂದು ಆರ್ಡ್ರ್ ಮಿಸ್ ಆದರೆ, ಪ್ಲಸ್ 50 ರೂಪಾಯಿ ಆರ್ಡ್ರ್ ಪೇ, 390 ರೂಪಾಯಿ ಒಂದೇ ಒಂದು ಆರ್ಡ್ರಿಗೆ ನೋಡಿ. ಅದಕ್ಕೆ ಹೇಳೋದು ಭಾನುವಾರ ಮಾತ್ರ ಭಾಳ ಹುಷಾರಾಗಿರಬೇಕು. ಅದಕ್ಕೋಸ್ಕರ ಮಧ್ಯಾಹ್ನ 12 ಗಂಟೆಗೆ ಬಂದು ಡ್ಯೂಟಿ ಮಾಡಿದ್ರು ಕೂಡ ಈ ಥರ ಒಂದೊಂದು ಆರ್ಡ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಆರ್ಡ್ರ್ ಮಿಸ್ ಆದರೆ 390-400 ರೂಪಾಯಿ ಗೋವಿಂದ. ನಮಗೆ ಈ ಟೈಮಲ್ಲೇ ಗೋಲ್ಡನ್ ಟೈಮು, ಅದು ಭಾನುವಾರ ಮಾತ್ರ. ಇನ್ನು ಮಿಕ್ಕಿದ್ದಿನೇ ನೀವು ಆರಾಮಾಗಿ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೋದು. ನೈಟ್ ಶಿಫ್ಟ್ ಇದ್ದವರು ಯಾವುದೇ ಥರ ತೊಂದರೆ ಇಲ್ಲ. ಆರ್ಡ್ರು ಬೇಡ ಸಾಕಪ್ಪ ಅಂದರೂ ಕೊಡ್ತಾ ಇರ್ತಾನೆ ಆರ್ಡ್ರು. ಭಾನುವಾರ ಮಾತ್ರ ಹುಷಾರಾಗಿ ನೈಟ್ ಶಿಫ್ಟವರು ಸ್ವಲ್ಪ ಲಾಗಿನ್ ಅವರು ಜಾಸ್ತಿ ಆದರೂ ಪರವಾಗಿಲ್ಲ, ಬೇಕಾದ್ರೆ ಸೋಮವಾರ ರಜೆ ಹಾಕ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇದು ಆರ್ಡ್ರ್ ಲಾಸ್ಟ್ನ ಆರ್ಡ್ರ್ ಇದೆ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ, ಇವತ್ತೊಂದು ಆರ್ಡ್ರ್ ಲೋಕಲ್ ಹಾಕಿಲ್ಲ ನೀವು. ಪ್ರತಿ ಆರ್ಡ್ರ್ ಮಿನಿಮಮ್ ಅಂದರೆ ಒಂದು 5-6 ಕಿಲೋಮೀಟ್ರ್ ಮೇಲೇ ಹಾಕಿದ್ದಾನೆ. ಅದಕ್ಕೋಸ್ಕರ ಟಾರ್ಗೆಟ್ ಸ್ವಲ್ಪ ಲೇಟ್ ಆಯ್ತು ನನಗೆ ಆಗೋಕ್ಕೆ. ಇಲ್ಲಾಂದರೆ ಯಾವಾಗಲೂ ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಡ್ತಿದ್ದೆ. ನೋಡಿ 4.7 ಕಿಲೋಮೀಟ್ರ್ ಇದೆ. ಎಲ್ಲಿದೆ ಇದು? ಬೆಳ್ಳಂದೂರು ರೈಲ್ವೆ ಸ್ಟೇಷನ್ ರೋಡಲ್ಲಿ ಕಾರ್ಬೀಸ್ನಳ್ಳಿ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಆಲ್ರೆಡಿ. ಈ ಅಪಾರ್ಟ್ಮೆಂಟಲ್ಲಿ ಅಲೋ ಇರಲ್ಲ. ಎ ಬ್ಲಾಕ್ G03. G03. ಹಲೋ, ಹಾಂ ಸರ್, ಕೊಟ್ಟಿದ್ದೀನಿ. ಟಾರ್ಗೆಟಿಗೆ ಬೇಕಾಗಿರೋ ಆರ್ಡ್ರಸ್ಸು ಕಂಪ್ಲೀಟ್ ಆಯಿತು. ಇದೇ ಲಾಸ್ಟ್ ಆರ್ಡ್ರು. ಇದ್ರ ಮೇಲೆ ಕೊಟ್ಟರು ಕೂಡ ಮಾಡಲೇಬೇಕು, ಯಾಕಂದರೆ ಟೈಮು 3:50 ಆಗಿದೆ. 5 ಗಂಟೆವರೆಗೂ ಲಾಗಿನ್ ಇರಲೇಬೇಕು. ನೋಡ್ತಾ ಇರ್ಬೋದು 33.5 ಆರ್ಡ್ರ್ ಆಗಿದೆ. 1545 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬನ್ನಿ, ಈಗ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಟೈಮ್ ಇವಾಗ 4 ಗಂಟೆ 12 ನಿಮಿಷ ಆಗಿದೆ. ಬೆಳಗ್ಗೆ ಅಂದರೆ ನೈಟ್ ಡ್ಯೂಟಿ ನಮ್ಮದು. ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 1545 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆರ್ಡ್ರಸ್ ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ 33.5 ಆರ್ಡ್ರ್ ಆಗಿದೆ. ಇದು ಗ್ಯಾರಂಟಿ ಕೊಟ್ಟಿದ್ದಾನೆ. ಗ್ಯಾರಂಟಿ ನಮಗೆ ವೇಸ್ಟು. ಆ ಗ್ಯಾರಂಟಿಗಿನ ನಮ್ಮದು ಅರ್ನಿಂಗ್ಸೇ ಜಾಸ್ತಿ ಆಗುತ್ತೆ. ಎಲ್ಲ ಇನ್ಸೆಂಟಿವ್ ಎಲ್ಲ ಸೇರಿ 50,000 ಚಾಲೆಂಜಲ್ಲಿ ದಿನ 8ನೇ ದಿನಕ್ಕೆ ಎಷ್ಟು ಅಮೌಂಟ್ ಕಂಪ್ಲೀಟ್ ಆಗಿದೆಯಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು. ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 16,067 ರೂಪಾಯಿ ಆಗಿದೆ. ಕ್ಯಾಲ್ಕುಲೇಟರಲ್ಲಿ ಹಾಕ್ತೀನಿ ನೋಡಿ. 16,067 ಪ್ಲಸ್ ಇವತ್ತಿಂದು ಇನ್ಸೆಂಟಿವ್ ಬರಬೇಕು. ಬೆಳಗ್ಗೆ 6 ಗಂಟೆ 15 ನಿಮಿಷಕ್ಕೆ ಬರುತ್ತೆ. 840 ಮತ್ತು 1ನೇ ತಾರೀಕು, ಈ ವಾರ 2ನೇ ತಾರೀಕಿಂದ ಕೌಂಟ್ ಆಗುತ್ತೆ. ಲಾಸ್ಟ್ ವೀಕು ಸಂಡೇ 2407 ನೋಡಿ. 19,314 ರೂಪಾಯಿ 8ನೇ ದಿನಕ್ಕೆ ಕಂಪ್ಲೀಟ್ ಆಗಿದೆ. ಇನ್ನು 20 ದಿನ ಪೆಂಡಿಂಗ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.